ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಾ ಇದ್ರೆ ಬಿಜೆಪಿ ಮುಖಂಡರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರನ್ನ ಬೆಂಗಳೂರಾಗಿರೋದಕ್ಕೆ ಬಿಡಿ, ಹಂಚ್ತಾ ಇದ್ದೀರಿ, ಅದು ಸರಿಯಲ್ಲ. ಕೆಂಪೇಗೌಡರು ಕಟ್ಟಿರುವಂತ ನಾಡು, ಆ ನಾಡಿನ ಅಸ್ತಿತ್ವಕ್ಕೆ ಧಕ್ಕೆ ತರ್ತಾ ಇದ್ರಿ ನೀವು ಅಂತ ಬಿಜೆಪಿಗರು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಏನು ಇವತ್ತಿನ ಅಧಿಸೂಚನೆ ಇದೆ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ, ವಾಗ್ದಾಳಿ ಮಾಡ್ತಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವ ಬೆಂಗಳೂರೇ ಬೇರೆ, ಇವತ್ತಿನ ಬೆಂಗಳೂರೇ ಬೇರೆ. ಭ್ರಷ್ಟಾಚಾರಕ್ಕೆ, ಲೂಟಿಗೆ ಅಂತ ಹೇಳಿ ಸರ್ಕಾರ ಇಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಸರ್ಕಾರದಲ್ಲಿ ಇಲ್ಲೇ ದುಡ್ಡಿಲ್ಲ, ಇನ್ನು ಜೀವಿಯ ಮಾಡ್ಕೊಂಡು ಅದಕ್ಕೆ ಎಲ್ಲಿಂದ ದುಡ್ಡು ಕೊಡ್ತೀರಿ, ಹೇಗೆ ಆಡಳಿತ ಮಾಡ್ತೀರಿ ಅಂತ ವಿಪಕ್ಷ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಜಾರಿಗೆ ತಂದಿರೋದು ನಿಮ್ಮ ಭ್ರಷ್ಟಾಚಾರಕ್ಕೋಸ್ಕರ, ನೀವು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ದುಡ್ಡಿಲ್ಲ, ಹೆಂಗೆ ಅಧಿಕಾರ ಮಾಡ್ತೀರಿ, ಹೆಂಗೆ ಆಡಳಿತ ಮಾಡ್ತೀರಿ ಅಂತ ಬಿಜೆಪಿಯ ಪರಿಷತ್ ಸಚೇತಕ ರವಿಕುಮಾರ್ ಮಾತನಾಡಿದ್ದಾರೆ. ಸಾಕಷ್ಟು ಅಕ್ರಮ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಟ್ಯಾಕ್ಸ್ಗಳ ಹೊರೆಯನ್ನ ಬೆಂಗಳೂರು ಮಹಾನಗರದ ಜನರ ಮೇಲೆ ಹಾಕ್ತಾ ಇದ್ದಾರೆ. ಇದು ಯಾವುದೇ ಸೈಂಟಿಫಿಕ್ ರೀಸನ್ಸ್ ಇಲ್ಲ, ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳಿಲ್ದಾನೆ ಜೀವನವನ್ನ ಬಹಳ ಭಾರವನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ಕರೆಂಟ್ ಇದನ್ನ ಜಾಸ್ತಿ ಮಾಡಿದ್ರು ರೇಟು, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಗೊಂದಲಗಳಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಾನಗರದಲ್ಲಿರ್ತಕ್ಕಂಥ ಎಲ್ಲ MLAಗಳನ್ನು ಕರೆದಂಥ ಸಂದರ್ಭದಲ್ಲೂ ಕೂಡ ನಮ್ಮ BJPಯ MLAಗಳು ಸಾಕಷ್ಟು ಜನ ವಿರೋಧ ಮಾಡಿದ್ರು. ಆದರೆ DK ಶಿವಕುಮಾರ್ ಅವರ ಸ್ವಹಿತಾಸಕ್ತಿಯಿಂದ ಸಾಕಷ್ಟು ಅಕ್ರಮವಾಗಿ ಇದನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡಿದೆ, ಇದನ್ನು ನಾವು ವಿರೋಧ ಮಾಡ್ತೇವೆ. ಈಗ ಬೆಂಗಳೂರಿಗೆ 3 ಕಾರ್ಪೊರೇಷನ್ ಮಾಡಿ 4 ವರ್ಷದಿಂದ ಬೆಂಗಳೂರಿನಲ್ಲಿ ಮೇಯರ್ ಇಲ್ಲ, ಕೌನ್ಸಿಲರ್ಸ್ ಇಲ್ಲ. ಆದರೆ ಒಬ್ಬ ಕಮಿಷನರ್ ಆರಾಮಾಗಿ ಬೆಂಗಳೂರನ್ನ ನಡೆಸ್ಕೊಂಡು ಹೋದ. ಅಂಥದ್ರಲ್ಲಿ ಇವತ್ತು ನೀವು ನಿಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ, ರಾಜಕೀಯ ದುರುಪಯೋಗಕ್ಕೋಸ್ಕರ ಬೆಂಗಳೂರನ್ನ ವಿಭಜನೆ ಮಾಡೋಕ್ಕೆ ಕೊಡ್ತಿದ್ದೀರ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನ ವಿಭಜನೆ ಮಾಡೋಕ್ಕೆ ನಾವು ಸಂಪೂರ್ಣ ವಿರೋಧ ಇದ್ದೀವಿ. ಒಂದು ವೇಳೆ ನೀವು ಹಠ ಹಿಡಿದು ಮಾಡಿದರೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ಇದನ್ನು ಕಿತ್ತು ಬಿಸಾಕಿ ಮತ್ತೆ ಒಂದೇ ಬೆಂಗಳೂರು, ಒಂದೇ ಮೇಯರ್ನ ಮಾಡುವಂಥ ಕೆಲಸ ಮಾಡ್ತೀವಿ. ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇವತ್ತಿನಿಂದಲೇ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಬರುತ್ತೆ ಅಂತ ಹೇಳ್ತಿದ್ದೀರಿ. ಜೊತೆಗೆ ಬಿಜೆಪಿಯವರೆಲ್ಲ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಏನು ನಡೀತಿದೆ ರಾಜಕಾರಣ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸುತ್ತಮುತ್ತ, ಮತ್ತು ಏನಿದು ಗ್ರೇಟರ್ ಬೆಂಗಳೂರು ಅಥಾರಿಟಿ? ಮಂಜುನಾಥ್. ಪ್ರಣತ್, ಇವತ್ತಿಂದ BBMP ಬದಲಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂದಿರುವಂಥದ್ದು. ಸೊ ಅಂದರೆ ಈಗಾಗಲೇ ಏನು BBMP ಇತ್ತು, BBMP ಬದಲಾಗಿ ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ಜಾರಿಗೆ ಬಂದಿದೆ. ಅಂದರೆ ಇಂದಿನಿಂದ ಅಂದರೆ ಬೆಂಗಳೂರು ಕಂಪ್ಲೀಟ್ BBMP ಇಷ್ಟು ದಿನ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ತಿತ್ತು. ಈಗ ಏನು ಸರ್ಕಾರ BBMPಯ ಆಡಳಿತ ಮತ್ತು ಆ ಭೌಗೋಳಿಕ ವಿಸ್ತೀರ್ಣದಲ್ಲೇ ಇನ್ನಷ್ಟು ಉದ್ದ ಮತ್ತು ಅಗಲ, ಜೊತೆಗೆ ಒಂದಿಷ್ಟು ಭೌಗೋಳಿಕ ವ್ಯಾಪ್ತಿಯನ್ನು ಹೆಚ್ಚಿಸಿ, ಜೊತೆಗೆ ಯಾವೆಲ್ಲ ಮೂಲೆಯಲ್ಲಿದ್ದರೂ ಕೂಡ ಆಡಳಿತ ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೈಗೆಟುಕುವ ರೀತಿಯಲ್ಲಿ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ತಂದಿದ್ವಿ ಅಂತ ಹೇಳ್ತಾರೆ. ಜೊತೆಗೆ ಇವತ್ತು ನಾನು BBMP ಕೇಂದ್ರ ಕಚೇರಿಯಲ್ಲಿದ್ದೀನಿ. BBMP ಕೇಂದ್ರ ಕಚೇರಿಯ ಏನು ಈ ಒಂದು ಇದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಕನ್ನಡವೇ ಉಸಿರು, ಕನ್ನಡವೇ ಹಸಿರು ಅಂತ ಏನು ಬೋರ್ಡ್ ಇದೆ, ಇದೂ ಕೂಡ ಅಂದರೆ ಇವತ್ತಿನಿಂದ ಅಧಿಕೃತವಾಗಿ ಗ್ರೇಟರ್ ಬೆಂಗಳೂರು ಜಾರಿಯಾಗಿದೆ. ಇದಕ್ಕೆ ಇವತ್ತು ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ನಾಮಫಲಕ ಕೂಡ ಚೇಂಜ್ ಆಗುವ ಸಾಧ್ಯತೆಗಳು ಕೂಡ ಕಂಡುಬರ್ತಿರುವಂಥದ್ದು. ಸೊ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಜಾರಿಯಾಗಿದೆ. ಸೊ ಈಗಿರುವಂತಹ ಲೋಗೋವನ್ನು ಹೊರತುಪಡಿಸಿ, ಜೊತೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದು ಇಂಗ್ಲೀಷ್ ಪದ ಬಳಕೆ ಆಗ್ತಾ ಇದೆ, ಇದನ್ನು ಕನ್ನಡ ಪದ ಬಳಕೆ ಮಾಡಬೇಕು ಅಂತೇಳಿ ಒಂದಿಷ್ಟು ಸಾಕಷ್ಟು ವಿರೋಧಗಳು ಬರ್ತವೆ. ಈ ಮಧ್ಯೆಯೂ ಕೂಡ ಇದೀಗ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಯಾಗಿದೆ. ಸೊ ಗ್ರೇಟರ್ ಬೆಂಗಳೂರಿನಲ್ಲಿ ಯಾವೆಲ್ಲ ಅಂದರೆ ಒಂದು BBMP ಕೇವಲ ಅಂದರೆ 8 ವಲಯಗಳು ಸೇರಿದಂತೆ 225 ವಾರ್ಡ್ಗಳು ಸೇರಿದಂತೆ BBMP ಕೇಂದ್ರ ಕಚೇರಿಯ ಒಂದೇ ಇತ್ತು. ಆದರೆ ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿರೋದ್ರಿಂದ ಅಂದರೆ ಬಿಡಿ ಭಾಗಗಳಾಗಿ 3 ಭಾಗಗಳಾಗಿ ಅಂದರೆ
ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಹೀಗೆ 3 ಭಾಗಗಳಾಗಿ ವಿಂಗಡಿಸಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗಿರುವಂಥದ್ದು. ಅಂದರೆ 225 ವಾರ್ಡ್ಗಳನ್ನು ಹೊರತುಪಡಿಸಿ, ಅಂದರೆ ಕುಂಬಳಗೂಡು ಆಗಿರ್ಬೋದು, ಜೊತೆಗೆ ಎಲೆಕ್ಟ್ರಾನ್ ಸಿಟಿ ಆಗಿರ್ಬೋದು, ಜಿಗಣಿ ಆಗಿರ್ಬೋದು, ತಾವರೆಕೆರೆ ಆಗಿರ್ಬೋದು, ಕಗ್ದಾಸ್ಪುರ ಆಗಿರ್ಬೋದು. ಸೊ ಹೀಗೆ ಸಾಕಷ್ಟು ಬೆಂಗಳೂರಿನ ಹೊರ ಪ್ರದೇಶಗಳನ್ನು ಸೇರಿದಂತೆ ಸಾಕಷ್ಟು ಒಂದಿಷ್ಟು ಹೊರ ಪ್ರದೇಶಗಳನ್ನು ಸೇರಿಸಿಕೊಂಡು ಸುಮಾರು 115 ವಾರ್ಡ್ಗಳು ಸೇರಿದಂತೆ 3 ಭಾಗಗಳಾಗಿ ವಿಂಗಡಿಸಿ 3 ಕಮಿಷನರ್ನ ಮಾಡಿ, ಜೊತೆಗೆ 3 ಮೇಯರ್ಗಳನ್ನಾಗಿ ಮಾಡಿ ಆ 3ಕ್ಕೂ ಚುನಾವಣೆ ನಡೆಸುವಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ತೀವಿ ಅಂತೇಳಿ ಸರ್ಕಾರ ಹೊರಟಿರುವಂಥದ್ದು. ಸೊ ಇದರಿಂದ ಆಯಾ ಪ್ರದೇಶದಲ್ಲಿರುವಂತಹ ಜನರಿಗೆ ಆ ಸರ್ಕಾರ ಯಾವುದೇ ಒಂದು ಅಭಿವೃದ್ಧಿ ಮಾಡಬೇಕು ಅಂದರೆ ಅಲ್ಲಿನ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೋಗಿ ಕೇಂದ್ರ ಕಚೇರಿಯಲ್ಲಿ ಕೇಳ್ಬೋದು. ಆಗ ಆ ಜನರಿಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಇದಕ್ಕೆ ಗ್ರೇಟರ್ ಬೆಂಗಳೂರು ಅಂದರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವಂಥ ಈ ಬೆಂಗಳೂರನ್ನ ಒಡೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಇವರು ಅಂದರೆ ಒಂದು ಭ್ರಷ್ಟಾಚಾರ ಮಾಡೋದಕ್ಕೆ, ಹಗರಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸರ್ಕಾರದಲ್ಲಿ ಹಣ ಇಲ್ಲ, ಇವರು ಆಡಳಿತ ಹೇಗೆ ಮಾಡ್ತಾರೆ, ಇಷ್ಟು ದೊಡ್ಡ ಪ್ರದೇಶವನ್ನು ಮಾಡಿ ಹೆಂಗೆ ಆಡಳಿತ ನಡೆಸ್ತಾರೆ ಅಂತೇಳಿ ಈ ಗ್ರೇಟರ್ ಬೆಂಗಳೂರಿಗೆ ವಿಪಕ್ಷದವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಇದ್ರ ಮಧ್ಯೆ ಕೂಡ ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಯಾಗಿದೆ. ಸೊ ಇದಕ್ಕೆ 120 ದಿನಗಳ ಕಾಲಾವಕಾಶ ಇದೆ. ಈ 120 ದಿನಗಳ ಒಳಗಡೆ ಎಷ್ಟು 3 ಭಾಗಗಳ ವಿಂಗಡಿಸಬೇಕಾ, 5 ಭಾಗಗಳ ವಿಂಗಡಿಸಬೇಕಾ, ಜೊತೆಗೆ ಒಂದು ಅಂದರೆ ಬೆಂಗಳೂರು ಕೇಂದ್ರ ಅಂತ ಬಂದರೆ ಬೆಂಗಳೂರು ಕೇಂದ್ರಕ್ಕೆ ಎಷ್ಟು ವಾರ್ಡ್ಗಳನ್ನ ಸೇರಿಸಬೇಕು, ಯಾವ ರೀತಿ ಚುನಾವಣೆ ಮಾಡಬೇಕು, ಎಷ್ಟು ಮೇಯರ್ಗಳನ್ನ ಇಡಬೇಕು, ಎಷ್ಟು ಕಮಿಷನರ್ನ ಇಡಬೇಕು ಅಂತೇಳಿ ಇದೆಲ್ಲದೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚಿತ್ರಣದಲ್ಲಿ 120 ದಿನಗಳಿಗೆ ಎಲ್ಲದೂ ಕೂಡ ಇದನ್ನೆಲ್ಲ ಸರಿಪಡಿಸಬೇಕಾಗುತ್ತೆ. ಸೊ ಅದರಿಂದ ಇವತ್ತಿಂದ ಅಧಿಕೃತ ಜಾರಿಯಾಗಿದೆ. ಸೊ ಇದೆಲ್ಲದೂ ಕೂಡ 120 ದಿನಗಳಿಗೆ ಯಾವ ರೀತಿ ಒಳಗಡೆ ಇದೆಲ್ಲದೂ ಬರುತ್ತೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.